ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಸ್ಟಾರ್ಟಿಂಗಿಂದ KCET ಅಪ್ಲಿಕೇಶನ್ ಹಾಕಿದ್ರಿಂದ ಇಲ್ಲಿವರೆಗೂ ಕೂಡ KCET ಕೌನ್ಸಿಲಿಂಗ್ ಪ್ರೊಸೆಸ್ನ ಹೇಳ್ತಾ ಬಂದಿದ್ದೀವಿ. ಹಾಗಾಗಿಬಿಟ್ಟು ಈಗಲೂ ಕೂಡ ಸದ್ಯಕ್ಕೆ ನಿಮ್ಮ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರೆ ಗ್ರೂಪಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಅವ್ರಿಗಂತರೂ ಎಲ್ಲ ಅಪ್ಡೇಟ್ ಬರ್ತಿರುತ್ತೆ. ಬಟ್ ಇನ್ಮೇಲೆ ಯಾರಾದರೂ ಯೂಟ್ಯೂಬ್ ಚಾನಲ್ ನೋಡ್ತಿತ್ತಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿಬಿಡ್ರಿ. ಆ್ಯಂಡ್ ಇವಾಗ ಸದ್ಯಕ್ಕೆ ಡೈರೆಕ್ಟ್ ವಿಷಯಕ್ಕೆ ಬರೋದಾತಂದರೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು. ಸೀಟ್ ಮ್ಯಾಟ್ರಿಕ್ಸ್ ಅಂತ ಏನಂತ ಮೊದಲು ತಿಳಿಸ್ಬಿಡ್ತೀನಿ. ಅಂದರೆ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕ್ಯಾಸ್ಟ್ಗೆ ಎಷ್ಟೆಷ್ಟು ಸೀಟ್ ಇರ್ತವೆ ಅನ್ನೋದು ಇದು ಇಂಪಾರ್ಟೆಂಟು. ಯಾಕಂತಂದರೆ ನೀವು ನಾಳೆ ಆಪ್ಷನ್ ಎಂಟ್ರಿ ಮಾಡ್ಬೇಕಂತಂದರೆ ನಿಮ್ಮ ಒಂದು ಕ್ಯಾಸ್ಟ್ಗೆ ಅಥವಾ ನಿಮ್ಮ ಒಂದು ರ್ಯಾಂಕಿಗೆ ಅನುಗುಣವಾಗಿ ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅನ್ನೋದು ಗೊತ್ತಾಗಬೇಕಂತಂದರೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಬೇಕು. ಸೊ ಹಂಗಾಗಿ KEದವರು ಸದ್ಯಕ್ಕಂತೂ ಈಗ ಒಂದು ಲಿಂಕನ್ನು ಬಿಟ್ಟಿದ್ದಾರೆ, ಬೇಕಾದ್ರೆ ನೋಡ್ತಿರ್ಬೋದು. KEದಲ್ಲಿ ಬಂದು ನೋಡ್ತೀನಿ ನಿಮಗೆ. 2024 25ನೇ ತಾರೀಕು ಬಂದಿದೆ ಸೀಟ್ ಮ್ಯಾಟ್ರಿಕ್ಸ್ ಡ್ರಾಪ್ ಸೀಟ್ ಅಂತ ಹೇಳಿದೆ. ಅಂದರೆ ಸದ್ಯಕ್ಕೆ ಒಂದು ಟೆಂಪ್ರರಿ ಆಗಿ ಬಿಟ್ಟಾರೆ, ಇದೇ ಪರ್ಮನೆಂಟ್ ಅಂತಲ್ಲ. ಇನ್ನೂ ಒಂದಷ್ಟು ಕಾಲೇಜಸ್ನ ಯಾಡ್ ಮಾಡಿರಲ್ಲ, ಅವನ್ನ ಇನ್ನೂ ಸ್ವಲ್ಪ ದಿನದಲ್ಲಿ ಯಾಡ್ ಮಾಡಿ ಬಿಡ್ತಾರೆ. ಬಟ್ ಈಗ ಬಂದಿರೋದು ಒಂದೇ ಒಂದು, ಅಂದರೆ ಇಂಜಿನಿಯರಿಂಗ್ ಮಾತ್ರ ಸೀಟ್ ಮ್ಯಾಟ್ರಿಕ್ಸ್ ಬಂದೈತೆ. ರಿಮೈನಿಂಗ್ ಏನು ರೀ ಅಂತ ಕೇಳ್ಬೋದು ನೀವು. ಬಟ್ ಇವಾಗ ಅಗ್ರಿಕಲ್ಚರು, B ಫಾರ್ಮಾ, ಫಾರ್ಮ್ ಡಿ, BS ನರ್ಸಿಂಗು ಇವೆಲ್ಲ ಸೀಟ್ ಮ್ಯಾಟ್ರಿಕ್ಸ್ ಬರ್ಬೇಕಂತಂದರೆ ಕಾಲೇಜ್ ಕಡೆಯಿಂದ ಕೆಲವೊಂದಿಷ್ಟು ಕಾಲೇಜಸ್ಸು 60 ಸೀಟ್ ತೊಗೊತಿರ್ತಾರೆ ವರ್ಷ. ಈ ವರ್ಷ ಒಂದು ಜಾಸ್ತಿ ತೊಗೋಬೋದು. ಸೊ ಹಂಗಾಗಿಬಿಟ್ಟು ಅದು ಇನ್ನೂ ಕೂಡ KEದಲ್ಲಿ ಸಬ್ಮಿಟ್ ಆಗಿರಲ್ಲ. ಇವಾಗ ಸದ್ಯಕ್ಕಂತರೂ ಇಂಜಿನಿಯರಿಂಗ್ ಬಂದೈತೆ. ಈಗ ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ಬೇಕಾದ್ರೆ ಒಂದು ಟೈಮ್ ನೀವು ಕ್ಲಿಕ್ ಮಾಡಿ ತೋರಿಸ್ತೀನಿ. ಇದು ಕ್ಲಿಕ್ ಮಾಡಿ ತೋರಿಸಿದ್ರೆ ಸದ್ಯಕ್ಕೆ ಅದು ಏನು ಬರ್ತಿದೆ ಅಂತಂದರೆ ಎರರ್ ಬರ್ತಾಯಿದೆ. ಓಕೆ ಎರರ್ ಬರ್ತಿದೆ. ಬಟ್ ಕೆಲವೊಂದಿಷ್ಟು ಫೋನಲ್ಲಿ ನಿಮ್ದು ಏನಾದರೂ ರ್ಯಾಮ್ ಎಲ್ಲ ಚೆನ್ನಾಗಿತ್ತು ಅಂತಂದರೆ ಓಪನ್ ಕೂಡ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಫುಲ್ ಡೀಟೇಲಾಗಿ 132 ಪೇಜಸ್ ಐತೆ. ಎಲ್ಲನೂ ಕೂಡ ನಿಮ್ಮ ಡೀಟೇಲ್ಸಲ್ಲಿ ಯಾವ ಕಾಲೇಜಲ್ಲಿ ಯಾವ ಕ್ಯಾಸ್ಟ್ಗೆ ಸದ್ಯಕ್ಕೆ ಇಲ್ಲಿ ತೋರಿಸ್ತೀನಿ. ನಿಮ್ಗೆ ಯಾವುದಾದ್ರೂ ಒಂದು ಕಾಲೇಜ್ ತೊಗೊಂಡು ಇಲ್ಲಿ ಸರಿ ಗೌರ್ಮೆಂಟ್ ಇಂಜಿನಿಯರ್ ಕಾಲೇಜ್ ಮೈಲೂರು ಅಂತ ಇದೆ ಬೀದರ್ದಲ್ಲಿ. ಈ ಒಂದು ಕಾಲೇಜಲ್ಲಿ ನೋಡಿರಿ ಯಾವ್ಯಾವ ಕೋರ್ಸ್ಗೆ ಅದರಲ್ಲಿ ಇಂಜಿನಿಯರ್ ಅಂತ ಬಂದಾಗ ಮತ್ತೆ ಸಬ್ ಬ್ರಾಂಚಸ್ ಸಿಕ್ಕಾಬಿಟ್ಟೆ ಬರ್ತಾವೆ. ಅದರಲ್ಲಿ CS ಅಂತ ತೊಗೊಂಡಾಗ ಇಲ್ಲಿ ನೋಡ್ತಿರ್ಬೋದು CS ಅಲ್ಲಿ 60 ಸೀಟ್ ಇದಾವೆ. 60 ಸೀಟು ಕೂಡ KEದಲ್ಲಿ ಅದು ನಡೀತಾವೆ, KE ಥ್ರೋನೇ ನಡೀತಾವೆ. ಯಾಕಂತಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟೇ ಇರ್ತಾವೆ. ಸೊ ಹಂಗಾಗಿಬಿಟ್ಟು ಮ್ಯಾನೇಜ್ಮೆಂಟ್ ಸೀಟ್ ಅಂತೂ ಇರೋಲ್ಲ. ಸೊ ಹಂಗಾಗಿಬಿಟ್ಟು ಅದರಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಿಗೆ 3 ಸೀಟ್ ಇಟ್ಟವ್ರೆ. ಆ್ಯಂಡ್ HKದವ್ರಿಗೆ ಮೇನ್, ಯಾಕಂತಂದ್ರೆ ಇದು ಏನು ಬರ್ತದೆ ಅಂದರೆ ಉತ್ತರ ಕರ್ನಾಟಕ ಸೈಡ್ ಬರೋ ಕಾರಣ HKದವ್ರಿಗೆ 40 ಸೀಟ್ ಇಟ್ಟವ್ರೆ. ಆ್ಯಂಡ್ ರೂರಲ್ ಕನ್ನಡ ಮೀಡಿಯಮ್ ಈ ರೀತಿ ಇದ್ದವ್ರಿಗೆ 17 ಸೀಟು. ಟೋಟಲಾಗಿ ಏನಪ್ಪ ಅಂತಂದರೆ 60 ಸೀಟು. ಈ ಒಂದು ಬೀದರಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡೋರಿಗೆ 60 ಸೀಟ್ ಇದಾವೆ. ಸೊ ಹಂಗಾಗಿಬಿಟ್ಟು ಇದೇ PDF ಬೇಕಂತಂದರೆ ನಿಮಗೆ KEದಲ್ಲಿ ಹೋದ್ರೂ ಕೂಡ ಸಿಗ್ತದೆ. ಆ್ಯಂಡ್ ಇಲ್ಲಾಂತಂದರೆ ಟೆಲಿಗ್ರಾಮ್ ಗ್ರೂಪಲ್ಲಂತೂ ಅಪ್ಲೋಡ್ ಮಾಡಿರ್ತೀನಿ. ಎಲ್ಲನೂ ಕೂಡ ನೋಡ್ಕೊರಿ ಯಾವ ಕಾಲೇಜಲ್ಲಿ ಯಾವ್ಯಾವ ಬ್ರ್ಯಾಂಚ್ಗೆ ಎಷ್ಟು ಸೀಟ್ ಇದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ರಿಮೈನಿಂಗ್ ಕೋರ್ಸ್ದು ಸದ್ಯದಲ್ಲೇ ಬಿಡ್ತಾರೆ ಇನ್ನೊಂದು 2 ದಿನದಲ್ಲಿ. ಯಾಕಂತಂದರೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇವತ್ತಿಂದ ಏನು ಸ್ಟಾರ್ಟ್ ಆಗೈತೆ 29ವರೆಗೂ ಕೂಡ ನಡೀತೈತೆ. ಅಷ್ಟರೊಳಗೆ ಎಲ್ಲ ಕೋರ್ಸ್ ಕೂಡ ಬಿಡ್ತಾರೆ. ಬಿಟ್ಟಾದ್ಮೇಲೆ ಅಂತೂ ಅಪ್ಡೇಟ್ ಅಂತ ಮಾಡ್ತೀವಿ ನಾವು. ಸರಿ, ಒಂದು ಟೈಮ್ ಇದೆಲ್ಲನೂ ಕೂಡ ಓದ್ಕೊರಿ. ಅವ್ರು ಕೊಟ್ಟಿರ್ತಾರೆ ಫೀಸು ಕೂಡ ಇಲ್ಲೇ ಕೊಟ್ಬಿಡ್ತಾರೆ. ಬಟ್ ಫೀಸ್ದು ಸಪ್ರೇಟಾಗಿ ನೋಟಿಫಿಕೇಶನ್ ಬಿಡ್ತಾರೆ. ಅಲ್ಲಿವರೆಗೂ ವೇಟ್ ಮಾಡ್ಬೇಕು ನೀವು. ಯಾಕಂದರೆ ಈ ವರ್ಷ ಸ್ವಲ್ಪ ಫೀಸ್ ಜಾಸ್ತಿನೇ ಆಗಿದಾವೆ. 10% ಜಾಸ್ತಿ ಮಾಡ್ತೀನಿ ಅಂತಂದಿದ್ದಾರೆ. ಇಟ್ ಮೀನ್ಸ್ ಏನಂತಂದರೆ 90,000 ಇರೋ ಕಾಲೇಜಸ್ಸು 99,000 ಮಾಡ್ತಾರೆ. ಇನ್ ಕೇಸ್ 1 ಲಕ್ಷ ಇತ್ತಂದರೆ 1,10,000 ಮಾಡ್ತಾರೆ. ಅದು ಇಂಜಿನಿಯರಿಂಗ್ದವ್ರಿಗೆ ಮಾತ್ರ. ಇದು BS ನರ್ಸಿಂಗ್ ಇನ್ನೂ ಕಡಿಮೆ ಮಾಡ್ತೀನಿ ಅಂತ ಹೇಳಿದಾರೆ. ಬಟ್ ಅಫಿಷಿಯಲಾಗಿ ಈ ಥರ ಒಂದು ನೋಟಿಫಿಕೇಶನ್ ಬರೋವರೆಗೂ ಏನೂ ಕನ್ಫರ್ಮೇಷನ್ ಇಲ್ಲ. ಸರಿ, ಬಂದ ನಂತರ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತೀರಿ. ಟೇಕ್ ಕೇರ್, ಬಾಯ್.